ಇನ್ನು ನೀನಲ್ಲ, ಸತ್ತ ಹೋದರು ನಿಮ್ಮಪ್ಪ ಬಂದರೂ ಕೂಡ ನನ್ನನ್ನು ಏನು ಮಾಡಕ್ಕಾಗುವುದಿಲ್ಲ. ಏ ಶಿವನ, ನಿನ್ನ ಮೇಲೆ ನಾನು ಆಡಿಸು ಗೊಂಬಿತರಾಗಿ ನೀನು ನನ್ನ ಕಾಲು ತಳಗೆ ಬಿದ್ದಿರಬೇಕು. ನಿನ್ನ ಸರ್ವಾಸ್ತವನ್ನು ನನ್ನಂತೆ ಮಾಡಿಕೊಂಡು ರಾಜಕೀಯ ಮೇಲೆ ಕಾಲಿಟ್ಟ ಈ 5 ವರ್ಷ ರಾಜಕೀಯ ರಂಗದಲ್ಲಿ ನನ್ನ ಕೋಟ್ಯಾಂತರ ರೂಪಾಯಿ ಸಂಪಾದಿಸಿ ಲಂಚದ ಮೇಲೆ ಮೆರೆಯವನೇ, ಇದೇ ನನ್ನ ಕರ್ತವ್ಯ. ಶಕ್ತಿ, ಎಲ್ಲ ಕೆಲಸಗಳು ಸರಿಯಾಗಿ ಮುಗಿದು ತಾನೆ. ಕೆಲಸ ಮುಗಿಸ್ಕೊಳ ಬಂದನ್ರಿ ಅಪ್ಪ. ಧನ್ಯಾರ ಇಲ್ಲೇ ಅದ ನೋಡ್ರಿ ಅಪ್ಪ. ಎಲ್ಲ ಕಾಗಪತ್ರ ಎಲ್ಲ ಕದಗ ಪತ್ರ ಎತ್ತರದಿಂದ ಇಡು. ಯಾಕೆಂದರೆ ಅದರಲ್ಲಿ ಆ ಶಿವನನ್ನ ಜೀವ ಅಡಗಿದೆ. ಆಯ್ತ್ರಿ ಅಪ್ಪ. ಧನ್ಯಾರ ವಕೀಲ್ರಿಗೆ ಇನ್ನ 20,000 ರೂಪಾಯಿ ಕೊಡ್ಬೇಕ್ರಿ. 20,000 ತಾನೆ? ಕಟ್ಟರ್ ಆಯ್ತು ಬಿಡು. ಧನ್ಯಾರ ಯಾಕೋ ಅಮ್ಮಾರ ಇದ್ದಾಗ ಮನ್ಯಾಗ ಇರುವಾರ ನೋಡ್ರಿ ಅಪ್ಪ. ನಮಸ್ಕಾರ ಶ್ರೀಮಂತರೇ. ಮುಂದವರು ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ರಂತೆ, ನಮಗೂ ಗೊತ್ತಿಲ್ಲ. ಹೌದು ನಾಗೇಂದ್ರ, ಮುಂದವರು ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದೇನೆ. ನಾನು ರಾಜಕೀಯ ರಂಗದ ಮೇಲೆ ಮೆರೆಯಬೇಕೆಂದು ದೇಶನ ಆಳುವ ಅರಸನಾಗಿ ನನ್ನನ್ನು ಮೀರಿಸಿ ಈ ಊರಲ್ಲಿ ಯಾರು ಬೆಳೆಯಬಾರದು. ಹಾಗಂತೆ ಈ MLA ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದೇನೆ. ಒಳ್ಳೆಯದಾಯ್ತು ಬಿಡಿ ಶ್ರೀಮಂತರೇ. ಮುಂದೆ ನೀವು ಮಂತ್ರಿ ಆದ್ರೆ ನಮ್ಮ ಕಳ್ಳ ಅವರಕ್ಕೆ ಅನುಕೂಲವಾಯಿತು. ಎಷ್ಟೇ ಆದ್ರೂ ನಾವು ನೀವು ಬೀಗರಲ್ಲವೇ, ಅದಕ್ಕೆ ಬೇಕಾದ ವಸ್ತುಗಳನ್ನೇ ನಾನೇ ಮಾಡುತ್ತೇನೆ. ಯಾರಿಗೂ ಕೋತುವಲನ್ನು ಕರೆಸಿಬಿಡು. ಯಾಕೆಂದರೆ ಎಲ್ಲ ಹಳ್ಳಿಗಳು ಸಪ್ಲೈ ಮಾಡಿಬಿಡು.
ಜಮೀನದಲ್ಲಿ ಅಡಿಪಾಯ ಹಾಕೋಣ. ಇದಕ್ಕೆ ಯಾವನಾರು ಅಡ್ಡ ಬಂದರೆ ವಿಚಾರ ಮಾಡದ ಕಚ್ಚ ಹಾಕಿಬಿಡು. ಆಯ್ತು ಬಿಡಿ ಶ್ರೀಮಂತರೇ, ಈ ನಾಗೇಂದ್ರ ಬಗ್ಗೆ ಇಷ್ಟು ಹೇಳಿಬಿಟ್ರೆ ಸಾಕು, ನೀವೇ ಚಿಂತಿಸಬೇಡ. ಈ ಊರಿಗೆ ಬಂದರೆ ಕೊಚ್ಚಿ ಹಾಕಿಬಿಡುತ್ತೇನೆ. ನಾಗೇಂದ್ರ, ಇಲಾಕ್ಷಣದಲ್ಲಿ ನನ್ನ ವಿರುದ್ಧವಾಗಿ ಯಾರು ನಿಂತರಿ ಆ ಕೆಲಸವನ್ನು ನಿನ್ನದು. ಆ ನಾಯ್ಡನನ್ನು ಮುಗಿಸಿಬಿಡು. ಆ ಕೆಲಸವನ್ನು ನಿನಗೆ ಒಪ್ಪಿಸಿದ್ದೇನೆ. ಈ ಸತ್ಯ ಜೀತನಿಗೆ ಯಾರು ವಿರುದ್ಧವಾಗಿ ನಿಂತಿರಬಾರದು. ನಿತ್ತರೆ ಅವರ ಗತಿ ಏನಾಗುತ್ತದೆ ಎಂದು ಎಲ್ಲರಿಗೂ ಗೊತ್ತಾಗಿರಬೇಕು. ಹಾಗೆ ಮಾಡು. ಆದರೆ ನಾವು ಕೆಲಸ ಮಾಡಿದ್ವು ಅಂತ ಹೇಳಿ ಯಾರಿಗೂ ಗೊತ್ತಾಗಿರಬಾರದು. ಅವನ್ನೆಲ್ಲಿ ಇರೋಣ ಹೇಳಿ ಶ್ರೀಮಂತರೇ, ಅವನ್ನ ಅಡ್ರೆಸ್ ಕೊಟ್ಟರೆ ಸಾಕು. ಅವನನ್ನು ಮುಹೂರ್ತ ಇಟ್ಟು ಆ ನಾಯ್ಡು ನಾನು ಅಡ್ರೆಸ್ ಇಲ್ಲದಂತೆ ಮಾಡಿಬಿಡುತ್ತೇನೆ. ಅವನು ಬೆಂಗಳೂರಿನಲ್ಲಿ ಬೇವೆ ಲಾಡ್ಜಿನಲ್ಲಿದ್ದಾನೆ. ಅವನಿಗೆ ಆ ಲಾಡ್ಜಿನ ಮಾಲಕಿಗೆ 1 ಲಕ್ಷ ರೂಪಾಯಿ ಕೊಟ್ಟು ತಿಳಿಸಿದ್ದೇನೆ. ಅವನು ಕೂಡ ನಿನಗೆ ಸಹಾಯ ಮಾಡುತ್ತಾನೆ. ಅವನಿಗೆ 1 ಲಕ್ಷ ರೂಪಾಯಿ ಕೊಟ್ಟು ಬಾ. ಆಯ್ತು ಶ್ರೀಮಂತರೇ, ನಾಳೆ ನಾನು ಬೆಂಗಳೂರಿಗೆ ಹೊರಡುತ್ತೇನೆ. ಆ ಶಿವನ ತಮ್ಮ ಆ ರವಿ IPS ಅಧಿಕಾರಿ ಆಗಿದ್ದಾನಂತೆ. ನಾವು ಸ್ವಲ್ಪ ಎಚ್ಚರದಿಂದ ಇರಬೇಕು. ರಾಜ್ಯದ ಮಂತ್ರಿಗಳ ನನ್ನ ಕೈಯಲ್ಲಿರುವಾಗ ಆ IPS ಅಧಿಕಾರಿ ನನ್ನನ್ನು ಏನು ಮಾಡಕ್ಕಾಗೋದಿಲ್ಲ. ಅದರಲ್ಲಿ ಮುಂದೆ ಬರುವ ನಾನು ಮಂತ್ರಿ ಆಗವನಲ್ಲವೇ, ಅಂದಾಗ ನನ್ನ ಕಾಲು ತಳಗ ಬಿದ್ದು ನನ್ನ ಸೇವೆಯನ್ನು ಮಾಡುತ್ತಿರಬೇಕು. ಆ ಕಾಕಿನ ಹೇಗೆ ಆಟ ಆಡಿಸಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀವು ತಿಳ್ಕೊಂಡಂಗ ಹಗರಲ್ರಿ ಅಪ್ಪ ಅದನ್ಯಾರ ರವಿ. ಏ ಶಕ್ತಿ, ಈ ನಾಗಿನ ಮುಂದೆ ಯಾರ ಶಕ್ತಿ ನಡೆಯೋಲ್ಲ. ಹಾ ಶ್ರೀಮಂತರೇ, ನಾನು ಹೋಗಿ ಬರುತ್ತೇನೆ. ರವಿ ರವಿ ರವಿ, ಏನ್ ಹೇಳ್ತೀರ ನೀನು? ನಮ್ಮ ವ್ಯವಹಾರದಲ್ಲಿ ಕೈ ಹಾಕಿದಾನೆಂದರೆ ಅವನಿಗೆ ಸುಮ್ಮನೆ ಬಿಡಬಾರದು. ಅವನ ಸಾವಿನಿಂದಲೇ ಮುಕ್ತಿ ಕೊಡಬೇಕು. ಅವನನ್ನೇ ಸುಮ್ಮನೆ ಬಿಟ್ಟರೆ ನಾವು ಅವ್ರ ಕೆಲಸಕ್ಕೆಲ್ಲ ರೆಡ್ ಹ್ಯಾಂಡ್ ಅರೆಸ್ಟ್ ಮಾಡಿ ಚೀಲ ಕೊಂಬಿ ಎರ್ಸಂಗ್ ಮಾಡ್ತಾನ ಅಂಕಲ್. ಅವನೇನೆ ಸಾಮಾನ್ಯ ಬಿಡದ ಬೇಡ. ಜೇಲು ಎಷ್ಟೇ ಹಲ್ಕ ಕೆಲಸ ಮಾಡಿದರು, ಜೇಲು ಅನ್ನೋ ಶಬ್ದ ನನ್ನ ಜೀವನದಲ್ಲಿ ಬಂದಿಲ್ಲ, ಮುಂದೆ ಬರೋದು ಇಲ್ಲ. ಅವನು ನನ್ನ ಜೀಲಿಗೆ ಕಳಿಸೋಕ್ಕಿಂತ ಮುಂಚೆ ನಾನೇ ಅವನ ಯಮಲೋಕಕ್ಕೆ ಕಳಿಸಿ ಬಿಡುವೆ. ಹೌದು ಶ್ರೀಮಂತರೇ, ನಮ್ಮನ್ನ ಹಿಡಿಯೋದಕ್ಕಿಂತ ಮುಂಚೆ ಅವನೊಂದು ಗಟ್ಟಿ ಕಾಣಿಸಬೇಕು. ನಮಗೂ ಎಷ್ಟು ಕಷ್ಟ ಬಂದರೂ ಅವನನ್ನು ಬಿಡಬಾರದು. ಮೊದಲನೇ ಮುಹೂರ್ತದಲ್ಲಿ
ಆ ನಾಡಿನ ಬೇಟೆ, ಎರಡನೇ ಮುಹೂರ್ತದಲ್ಲಿ ಆ ರವಿಯ ಬೇಟೆ. ಇವರಿಬ್ಬರನ್ನು ಮುಗಿಸಿ ತುಂಡ ಹಾಗೆ ಕತ್ತರಿಸಿ ತಿನ್ನಲಿ. ಆ ರವಿ ಒಬ್ಬನೇ ಅಲ್ಲ, ಪ್ರವೀಣ್ ಮಾಂಜ ಕೊಡಿ ಸರಿ ಪಡೆದು ಹಠ ತೊಟ್ಟಿದ್ದಾರಂತೆ. ನಾವು ಯಾವ ಥರದ ಇರ್ಬೇಕು ಅಂಕಲ್? ಯಾವ ಥರದಿಂದ ಇರಬೇಕು? ಹೌದು ಶ್ರೀಮಂತರೇ, ಆ ಶಿವನಿಗೆ ಕೊಟ್ಟ ಕಷ್ಟ ಅವರಿಗೆ ಗೊತ್ತಾಗದಂತೆ ಕಾಣುತ್ತದೆ. ಅದಕ್ಕೆ ನಾವು ನಮ್ಮ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕೆ ಅಂಚು ಹಾಕಿದ್ದಾರೆ. ಅವರು 3 ಜನ ಅಲ್ಲ, ಅವರ ಮುಖಂಡರು ಬಂದರು. ನನ್ನನ್ನು ಏನು ಮಾಡಕ್ಕಾಗೋದಿಲ್ಲ. ಆ ಶಿವನನ್ನ ಸಂಸಾರವನ್ನು ಸರ್ವನಾಶ ಮಾಡಿ ಅಂಕಲ್ ಹೇಮ ಪ್ರೀತಿಸ ಅಂಕಲ್ ಹೇಮ ಪ್ರೀತಿಸಿದ ರವಿನನ್ನ ಏನು ಹೇಳ್ತೀರ ನೀನು? ನನ್ನ ಪರಮ ವೈರಿ ಆ ಶಿವನನ್ನ ತಮ್ಮನ ಪ್ರೀತಿ ಮಾಡುತ್ತಿದ್ದಾಳೆ. ಅವಳನ್ನು ಬೆಂಕಿ ಹಚ್ಚಿ ಬಿಡುತ್ತೇನೆ. ಮಧು ಹೇಳುತ್ತಿರ ಮಾತು ನಿಜವೇನು? ನನಗೆ ಏನು ಅರ್ಥ ಆಗುತ್ತಿಲ್ಲ ಡ್ಯಾಡಿ. ಅದು ಹೇಗೆ ಅರ್ಥ ಆಗುತ್ತದೆ? ಅದು ಹೇಗೆ ಅರ್ಥ ಆಗುತ್ತದೆ ಶ್ರೀಮಂತರೇ? ನಾವು ಅರ್ಥಿಸಬೇಕು. ನಾಗೇಂದ್ರ, ಇದು ತಂದೆ ಮಗಳ ವಿಚಾರ, ನಡುವೇನು ಬಾಯಿ ಹಾಕೋತಕ್ಕದಲ್ಲ. ಹೇಮ, ನೀನು ಆ ಶಿವನನ್ನ ತಮ್ಮನ ರವಿನನ್ನು ಪ್ರೀತಿ ಮಾಡುತ್ತಿದ್ದೆ. ಹೌದು ಡ್ಯಾಡಿ, ಆ ರವಿಯನ್ನು ನಾನು ಪ್ರೀತಿಸುತ್ತಿದ್ದೇನೆ. ಮುಂದೆ ಅವರನ್ನೇ ಮಾಡಿಕೊಳ್ಳಬೇಕಂತ ಮಾಡಿದ್ದೀನಿ. ನನ್ನ ಮಗಳು ಹೇಮ, ಆ ಬಡ ವಿಕಾರಿ ಶಿವನನ್ನು ತಮ್ಮನ ಪ್ರೀತಿ ಮಾಡುತ್ತಿದ್ದೆ. ಯಾರನ್ನು ಕೇಳಿ ಈ ಕೆಲಸ ಮಾಡಿದೆ? ಡ್ಯಾಡಿ, ಹರಿಯುವ ನೀರು, ಬೀಸುವ ಗಾಳಿ ಯಾರನ್ನು ಕೇಳಿ ಬರುವುದಿಲ್ಲ. ಹಾಗೆ ಈ ಪ್ರೀತಿಯು ಕೂಡ ಯಾರನ್ನು ಕೇಳುವುದಿಲ್ಲ ಡ್ಯಾಡಿ. ಊರಿಗೆ ಊರ ನನ್ನ ನೋಡಿ ಹೆದರುತ್ತಿರುವಾಗ ನನಗೆ ಎದುರು ಉತ್ತರ ಕೊಡ್ತೆ ಅಂದ್ರೆ ನಿನ್ನನ್ನು ಸಾಯಿಸಿ ಬಿಡ್ತೀನಿ. ಸಾಯಿಸು ಅಪ್ಪ, ಸಾಯಿಸು. ಯಾಕಂದ್ರೆ ಈ ಪಾಪಿಯ ಅಪ್ಪನ ಹೊಟ್ಟೆಯಲ್ಲಿ ಜನಿಸಿದಿನಲ್ಲ, ಅದಕ್ಕೆ ನಿನ್ನ ಕೈಯಲ್ಲಿ ನನ್ನ ಪ್ರಾಣ ಹೋಗುವುದಾದ್ರೆ ಅದಕ್ಕೆ ನಾನು ಸಂತೋಷ ಪಡುತ್ತೇನೆ. ಹೇಮಾ, ಸುಮ್ಮನೆ ಹಠ ಮಾಡಬೇಡ. ಮೊದಲು ನಿಮ್ಮಲ್ಲಿ ಮದುವೆ ಆಗಿ ಹಾಯಾಗಿರು. ನಮ್ಮಂತಸ್ತೇನೋ ಅವ್ರಂತಸ್ತೇನೋ ಬೇಡ ಹೇಮಾ, ಬೇಡ. ಮೊದಲು ನಮ್ಮಲ್ಲಿ ಮದುವೆ ಮಾಡಿಕೊಂಡು ಹಾಯಾಗಿರು. ಅವನ ಹತ್ತಿರ ಏನಿದೆ? ಅವನ ಹತ್ತಿರ ಧೈರ್ಯವಿದೆ. ಈ ನಾಡು ತಾಯಿಯ ಕಾಯುವ, ರಕ್ಷಿಸುವ ಧೈರ್ಯ ಇದೆ. ಅವನಲ್ಲಿ ಹೃದಯದಲ್ಲಿ ಪ್ರೀತಿ ತುಂಬಿಕೊಂಡಿದೆ. ಅವನೊಬ್ಬ ಶಕ್ತಿಶಾಲಿ ಗಂಡು. ಗಂಡಿಸುತ್ತಾನೆ. ಆ ರವಿ ಕೈಯನ್ನು ಮುಟ್ಟುವಷ್ಟು ತಾಕತ್ತಿದ್ದಿಲ್ಲವೇ? ಹೆದರಿಕೊಂಡು ಓಡಿ ಬಂದಿಯಲ್ಲ, ನೀನೊಬ್ಬ ಗಂಡಸೇನು? ಏ ಹೇಮ, ಏನು ಮಾತಾಡ್ತಿರುವೆ? ಮಗಳಂತೇಳಿ ಸುಮ್ಮನೆ ಬಿಟ್ಟರೆ ಬಾಯಿಗೆ ಬಂದಂತೆ ಮಾತನಾಡುತ್ತಿವೆ. ಮಧು, ಆ ರೂಮಿನಲ್ಲಿ ಕೊಂಡು ಹಾಕುವನು. ಅಂಕಲ್ ಅದ್ ಯಾವನು ಬರ್ತಾನೆ ನೋಡೇ ಬಿಡೋನು. ಅಂಕಲ್ ಶ್ರೀಮಂತರೇ, ಇನ್ನು ಮುಂದೆ ತಡ ಮಾಡೋದು ಬೇಡ. ಇವರಿಬ್ರು ಒಳ್ಳೆ ಮುಹೂರ್ತವನ್ನು ನೋಡಿ ಎಂಗೇಜ್ಮೆಂಟ್ ಅನ್ನು ಮಾಡಿ ಮದುವೆ ಮಾಡಿ ಮುಗಿಸ್ಬಿಟ್ಟಿದೆ. ಈ ಊರಿಗೆ ದೊರೆಗಳನ್ನು ನಾವೇ, ದೇವರುಗಳು ನಾವೇ. ನಮ್ಮದೇ ಅಧಿಕಾರ, ನಮ್ಮದೇ ಕಾರ್ಯಸ್ಥಾನ. ಆಯ್ತು ನಾಗೇಂದ್ರ, ನೀನು ಬೆಂಗಳೂರಿಗೆ ಹೋಗಿ ಬೇಗನೆ ಬಂದುಬಿಡು. ನಾನು ಮದುವೆ ಕಾರ್ಯಗಳನ್ನು ಎಲ್ಲ ಸರಿಯಾಗಿ ನೋಡುತ್ತೇನೆ.
ಮಧು, ನಾನು ಬರುವವರೆಗೆ ಇವನು ಜೋಪಾನದಿಂದ ಕಾವಲ ಇರ್ತಿರ್ಬೇಕು. ಎಸ್ ಅಂಕಲ್, ಈ ಕಾವಲು ನಂದು. ಮಧು, ಹುಷಾರಾಗಿರು, ನಾವಿನ್ನ ಬರುತ್ತೇವೆ. ನಡೆ ನಾಗೇಂದ್ರ. ದೇವ ತಂದೆ ಬಸವೇಶ್ವರ, ಎಂದು ನಮ್ಮ ಬಡತನ ಎಲ್ಲ ಬಯಲಾಗಿ ಹೋಯಿತು. ನನ್ನ ಮೈದನಿಗೀಗ ನೌಕರಿ ಸಿಕ್ಕಿತು. ಇನ್ನು ಮೇಲಿಂದ ನಮಗೆ ಯಾವ ಚಿಂತೆಯೂ ಇಲ್ಲ. ನಾವು ಹಾಯಾಗಿ ಕಾಲ ಕಳೆಯಬಹುದು.